ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ರೈಟಿಂಗಲ್ಲಿ ನೋಡಬೇಕು ಅಥವಾ ಓದಬೇಕು ಅಂತ ಬಯಸ್ತಿರೋ ಅವರೆಲ್ಲ ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಸೋರ್ಸ್ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಪೂರ್ತಿ ಕತೆ ರೈಟಿಂಗಲ್ಲಿ ಸಿಗುತ್ತೆ. ಹಾಗೆ ಋಣಾನುಬಂಧ 20 ಭಾಗ. ಇದರಲ್ಲಿ ಶ್ರುತಿ, ಹೌದಾ ಭಾವ, ನೀವು ಕೊಟ್ಟಿದ್ದಂಥ ವೆಲ್ಕಮ್ ಬೊಕ್ಕೆನ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಮ್ಮೂರ ಕಡೆ ಎಲ್ಲ ಈ ರೀತಿ ಬೊಕ್ಕೆನ ಕೊಡೋದೇ ಇಲ್ಲ, ನೀವೇ ಅಪರೂಪವಾಗಿ ಕೊಟ್ಟಿದ್ದು. ಅದನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಅನ್ನಿಸ್ತಾ ಇದ್ದು. ಥ್ಯಾಂಕ್ ಯು ಸೋ ಮಚ್ ಭಾವ. ಹಾಗೆ ನ ಸುಲೋಚನ, ಸರಿ ನವನೀತ್, ನೀನು ನಡೆಯೋ, ನೀನಿದ್ದರೆ ಎಲ್ಲನೂ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀನು ಶ್ರುತಿ ಇಬ್ಬರು ಕೂಡ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ. ಇಬ್ಬರು ಇದ್ದರೆ ತುಂಬ ಐ ಕ್ಲಾಸ್ ಆ್ಯಂಡ್ ರಿಚ್ ಆಗಿರೋ ಕೆಲವೊಂದಷ್ಟು ಲುಕ್ಗಳನ್ನ ಕ್ರಿಯೇಟ್ ಮಾಡೋ ರೀತಿ ಸೆಲೆಕ್ಟ್ ಮಾಡ್ತೀರಾ. ನಡೀರಿ ನೀವಿಬ್ಬರು. ಶ್ರುತಿ ಟ್ರೆಡಿಷ್ನಲ್ಗೆ ತಕ್ಕ ಹಾಗೆ ಸೆಲೆಕ್ಟ್ ಮಾಡಿದ್ರೆ, ನೀನು ಈಗಿನ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಮಿಸ್ ಮ್ಯಾಚ್ ಮಾಡ್ತೀಯ, ಚೆನ್ನಾಗಿರುತ್ತೆ. ನಡಿ ನವನೀತ್, ಇಲ್ಲಮ್ಮ ಆಫೀಸರ್ ಇದೆಯಲ್ಲ ನಾರಾಯಣ ಕೊಡ್ರು, ಏನೋ ನಮ್ಮ ಆಫೀಸ್ಗೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತೀಯ, ನಡಿಯೋ. ನಿನ್ನ ಮದುವೆ ಇವಾಗ ಆಗೋದು, ಮತ್ತೆ ಮದುವೆ ಆಗ್ತೀಯಾ? ಇಲ್ಲ ತಾನೇ, ಸೆಲೆಕ್ಟ್ ಮಾಡಿ ನಡಿ. ನೀನು ಯಾವತ್ತು ಸಿಗಾಕೊಂಡಿದ್ದೆ ತಪ್ಪು, ನನ್ನ ಥರ ಸುಮ್ಮನಿದ್ದಿದ್ರೆ ಅವ್ರು ಕರೀತಾ ಇದ್ರಾ? ನೋಡು, ನಾನು ಅಷ್ಟು ವರ್ಷ ಆಯಿತು ಮದುವೆಗೆ. ನಿಮ್ಮಮ್ಮ ಯಾವತ್ತಾದ್ರೂ ನನ್ನ ಶಾಪಿಂಗಿಗೆ ಕರೀತಾಳ? ನಿನ್ನನ್ನು ಮಾತ್ರ ಕರೀತದಾಳೆ. ಯಾಕೆ ಹೇಳು, ನೀನು ಅವತ್ತು ಸಿಗಾಕೊಂಡೆ. ಇನ್ನು ಹೆಂಗಸ್ರ ಮಧ್ಯೆ ಶಾಪಿಂಗ್ ಹೋದ್ರೆ ನಿನ್ನ ಕತೆ ಗೋವಿಂದ. ಸದ್ಯ ಮಕ್ಕಳು ಯಾರೂ ಇಲ್ಲ, ಇದ್ದಿದ್ರಂತೂ ನಿನ್ನನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾಯಿದ್ರು. ಹೋಗೋ ಅವನಿಗೆ ಸುಮ್ಮನಿರಿ ಅಪ್ಪ, ನೀವು ಹೇಳ್ತಾ ಇರೋದನ್ನ ನೆನೆಸ್ಕೊಂಡ್ರೆ ಯಾಕೋ ಭಯ ಆಗ್ತಾಯಿದೆ. ಸುಲೋಚನ, ಹಾಗೆಲ್ಲ ಏನಿಲ್ಲ, ನಡೆಯೋ. ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತೀಯ? ನಿಮ್ಮಪ್ಪ ಏನೋ ಹಾಗೆ ಆಡ್ತಾರೆ ಅಂತಂದರೆ ನೀನು ಹಾಗೆ ಆಡ್ತೀಯಾ? ನಡಿ ಎಂದು ಎಲ್ಲರೂ ಕೂಡ ಒಟ್ಟಿಗೆ ಶಾಪಿಂಗ್ ಹೋಗ್ತಾರೆ. ಅಲ್ಲಿ ಸೀರೆಗಳನ್ನ ನವನೀತ್ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಸೆಲೆಕ್ಟ್ ಮಾಡ್ತಾ ಎಲ್ಲ ಸೀರೆಗಳನ್ನೂ ಅಂದಚಂದವಾಗಿ ಸೆಲೆಕ್ಟ್ ಮಾಡಿ ಅವನಿಗೆ ಖುಷಿ ಕೊಡುವಂಥ ಕಲರ್ಗಳನ್ನೇ ಸೆಲೆಕ್ಟ್ ಮಾಡಿ ಸಣ್ಣ ಬಾರ್ಡರಲ್ಲಿ ತುಂಬ ಅಂದರೆ ರೇಷ್ಮೆ ಸೀರೆನ ತುಂಬ ಚಿಕ್ಕದಾಗಿ ಮಾವಿನಕಾಯಿ ಬಾರ್ಡರು ಪ್ರತಿ ಒಂದೊಂದು ಕೂಡ ಅವನಿಗೆ ಪಿಕಾಕೋ ಡಿಸೈನ್ ಅಂತ ಈ ರೀತಿ ಸೆಲೆಕ್ಟ್ ಮಾಡಿ ಹುಡುಕಿ ಸ್ಯಾರಿಗಳನ್ನ ಎತ್ತಿಟ್ಟಿರ್ತಾರೆ. ಹಾಗೆ ಎತ್ತಿಟ್ಟಿರ್ಬೇಕಾದ್ರೆ ಸುಲೋಚನ, ಇಷ್ಟು ಶಾಲಿನಿಗೆ ತೊಗೊಂಡಿದ್ದೀನೋ? ಹ್ಞೂ ಅಮ್ಮ, ಶಾಲಿನಿಯವರಿಗೆ ತೊಗೊಂಡಿದ್ದೀನಿ. ಶ್ರುತಿಗೂ ಸೆಲೆಕ್ಟ್ ಮಾಡಬೇಕಲ್ವಾ? ನವನೀತ್, ಅಮ್ಮ ಅವರೇ ಸೆಲೆಕ್ಟ್ ಮಾಡ್ತಾರೆ, ಬಂದಿದ್ದಾರಲ್ಲ, ನಾನೇ ಯಾಕೆ ಸೆಲೆಕ್ಟ್ ಮಾಡೋದು? ಅವರೇ ಸೆಲೆಕ್ಟ್ ಮಾಡಲಿ ಬಿಡಮ್ಮ. ಶ್ರುತಿ, ಇಲ್ಲ ಭಾವ, ನೀವು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಅಕ್ಕಂಗೂ ಕೂಡ ಅವತ್ತು ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ, ನೀವೇ ಸೆಲೆಕ್ಟ್ ಮಾಡಿ ಭಾವ, ನಾನು ಅದನ್ನೇ ಹಾಕೋತೀನಿ ಅಂತ ಹೇಳ್ತಾಳೆ. ಆಗ ನವನೀತ್ ತುಂಬ ಹುಡುಕ್ತಾನೆ, ಅಂಗಡಿ ಎಲ್ಲ ತುಂಬ ಹುಡುಕಿ ಅವನಿಗೆ ಅವನ ಕಣ್ಗಳು ಅವಳನ್ನು ನೋಡ್ತಾ ಇದ್ದರೆ ಯಾವ ಸೀರೆನೂ ಅವಳಿಗಿಂತ ರಿಚ್ ಅನ್ನಿಸ್ತಾನೇ ಇಲ್ಲ. ಅಂದರೆ ಆ ಸೀರೆಗಳು ಅವಳಿಂದ ಅಷ್ಟೇ ಏನೋ ಅದಕ್ಕೆ ಒಂದು ಲುಕ್ ಅಂತ ಬರ್ತಾ ಇದೆ ಅನ್ನೋ ಭ್ರಮೆಯಲ್ಲಿರ್ತಾನೆ. ಹಾಗಾಗಿ ಅಂಗಡಿಲಿರೋ ಅಷ್ಟೂ ಸೀರೆಗಳನ್ನ ಹುಡುಕಾಡ್ತಾನೆ. ಆಗ ಸುಲೋಚನೆ, ಏನೋ ಶಾಲಿನಿಗೆ ಅಷ್ಟೊಂದು ಸೀರೆ ಸೆಲೆಕ್ಟ್ ಮಾಡಿದ್ದೀಯಾ? ಇಲ್ಲೇ ಇರೋ ಶ್ರುತಿಗೆ ಒಂದು ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲ ಅಂದರೂ 2 ಗಂಟೆ ತೊಗೊಂಡೆ. ನಿಜವಾಗ್ಲೂ ನಾವು ಹೆಂಗಸ್ರೆ ಹೆಣ್ಮಕ್ಳುಗಳೇ ಸ್ಟ್ರಾಂಗು ಕಣೋ. ಇಷ್ಟೊತ್ತಿಗೆ 2 ಗಂಟೆ ಅಟ್ಲೀಸ್ಟ್ ಒಂದು 3 ಸೀರೆನಾದರೂ ಸೆಲೆಕ್ಟ್ ಮಾಡ್ತಾಯಿದ್ದು. ನೀನು ಇಷ್ಟೊಂದು ಸ್ಲೋ ಆಗೋದ್ರೆ ಹೇಗೆ? ನೀನು ಫಾಸ್ಟಾಗಿ ಸೆಲೆಕ್ಟ್ ಮಾಡ್ತೀಯಾ? ಎಲ್ಪ್ ಆಗುತ್ತೆ ಅಂತಲ್ವ ಕರ್ಕೊಂಡು ಬಂದಿದ್ದು. ನಾವು ಹಾಗಲ್ಲ ಅಮ್ಮ, ಇವ್ರ ಕಲ್ಲರು, ಇವರು ಇರೋ ಲುಕ್ಕು ಮತ್ತು ಇವರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಇವರು ಸ್ವಲ್ಪ ಓಲ್ಡ್ ಸ್ಕೂಲು, ಹಾಗಾಗಿ ಇವ್ರಿಗೆ ತಕ್ಕಂತೆ ಹುಡುಕ್ಬೇಕಲ್ವ, ಅದಕ್ಕಾಗಿ ಹುಡುಕ್ತಾ ಇದ್ದೀನಮ್ಮ. ನೀನು ಕೂಡ ಹೆಲ್ಪ್ ಮಾಡು. ಹೇಗೆ? ಶ್ರುತಿಯವರೇ, ಹಾಗೆಲ್ಲ ಏನಿಲ್ಲ ಭಾವ, ನೀವು ಹೇಗೆ ಹುಡುಕಿದ್ರು ನಾನು ಉಟ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ನವನೀತ್ ಹಾಗೆ ಸುಮ್ಮನೆ ಒಂದು ನೆಟ್ಟೆಡ್ ಸ್ಯಾರಿನ ತಂದು, ನೋಡಿ ಶ್ರುತಿಯವರೇ ಹೇಗಿದೆ ಅಂತ ತೋರಿಸ್ತಾನೆ. ಆಗ ಶ್ರುತಿ, ಹಾಗಲ್ಲ ಭಾವ, ಹೇಗೆ ಹುಡುಕಿದ್ರು ಉಟ್ಕೊಳ್ತೀನಿ ಅಂತಂತಂದೆ, ಬಟ್ ಈ ನೆಟ್ಟೆಡ್ ಸ್ಯಾರಿ ಎಲ್ಲ ನಮ್ಮ ಹಳ್ಳಿ ಜೀವನಕ್ಕೆ ಹೊಂದಾಣಿಕೆ ಆಗೋಲ್ಲ. ಹಾಗೆ ನಿಮ್ಮಂಥ ಸಿಟಿಲಿರೋರಿಗಷ್ಟೇ ಇವೆಲ್ಲ. ನಮಗೇನಿದ್ರು ಲಕ್ಷಣವಾಗಿ ಅಚ್ಚುಕಟ್ಟಾಗಿ ಒಂದು ರೇಷ್ಮೆ ಸೀರೆ ಅಥವಾ ಸಿಲ್ಕ್ ಸೀರೆಗಳನ್ನ ಈ ರೀತಿ ಅವನ್ನ ಉಡ್ತೀವಿ. ನೀವು ನೋಡಿದ್ರೆ ಈ ಸೀರೆ ತಂದಿದ್ದೀರಲ್ಲ, ಇದನ್ನು ಹೇಗೆ ಉಟ್ಕೊಳ್ಳೋದು? ನವನೀತ್, ನನಗೂ ಗೊತ್ತು ಶ್ರುತಿಯವರೇ, ನೀವು ಉಟ್ಕೊಳ್ಳಲ್ಲ ಅಂತ. ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರು ಉಟ್ಕೊಳ್ತೀನಿ ಅಂದ್ರಲ್ಲ, ಅದಕ್ಕೆ ಟೆಸ್ಟ್ ಮಾಡೋಣ ಅಂತ ತಂದೆ ಅಷ್ಟೇ. ನಿಮಗೋಸ್ಕರ ನೋಡಿ, ಅಲ್ಲೊಂದು ಸೂಪರಾಗಿರೋ ಫ್ಯಾಂಟಾಸ್ಟಿಕ್ ಆಗಿರೋ ಪರ್ಪಲ್ ಕಲರ್ ಸೀರೆ ರೆಡಿಯಾಗಿದೆ. ಅಮ್ಮ ನೋಡಲ್ಲಿ, ಇಲ್ಲೇ ಇರೋ ಸ್ಯಾರಿ ವರ್ಕರ್ ಹತ್ರ ಇವರಿಗೆ ಸೀರೆ ಡ್ರ್ಯಾಪಿಂಗ್ ಮಾಡಿಸಮ್ಮ, ಇಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ ಸೀರೆ ಸೆರಗು ಬ್ಲೌಸ್ ರೀತಿ ಬರುತ್ತೆ, ಈಗೆಲ್ಲ ಟ್ರೆಂಡ್ ಇದೆ ಅಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಆ ರೀತಿ ಚೆನ್ನಾಗಿರುತ್ತೆ ನೋಡಮ್ಮ. ಇವ್ರಿಗೇನಾದ್ರು ಚೆನ್ನಾಗಿ ಕಾಣಿಸಿದ್ರೆ ಆ ಸೀರೆನ ಸೆಲೆಕ್ಟ್ ಮಾಡು, ಇಲ್ಲ ಅಂತಂದರೆ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ನೋಡೋಣ. ಸುಲೋಚನ ಸರಿ ಎಂದು ಅಲ್ಲೇ ನಿಂತಿದ್ದಂತಹ ಸ್ಯಾರಿ ವರ್ಕರ್ನ ಕರೆದು, ಬನ್ನಿ ಇಲ್ಲಿ
ಈ ಹುಡುಗಿಗೆ ಈ ಸೀರೆನ ಡ್ರಾಪಿಂಗ್ ಮಾಡಿಕೊಡಿ ಅಂತ ಹೇಳಿ ಕೊಡ್ತಾರೆ. ಆಗ ಡ್ರಾಪಿಂಗ್ ಮಾಡ್ತಾ ಮಾಡ್ತಾ ಶ್ರುತಿಗೆ ಆ ಸೀರೆ ಒಳ್ಳೆ ಮೈಗೆ ಒಪ್ಪುವಂತೆ ಅವಳ ಅಂದ ಚಂದನ ಮತ್ತಷ್ಟು ಹೆಚ್ಚಿಸ್ತಾ ಇದೆಯೋ ಇಲ್ಲ ಸೀರೆ ಅಂದ ಚಂದನ ಹೆಚ್ಚಿಸ್ತಾ ಇದೆಯೋ ಅನ್ನೋ ರೀತಿ ಶ್ರುತಿಗೆ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ಅವಳು ಅತಿಯಾದ ಸೌಂದರ್ಯವರ್ಧಕಗಳನ್ನ ಯೂಸ್ ಮಾಡದೇ ಇದ್ರೂ ಕೂಡ ಅವಳಿಗೆ ದೇವರು ತಾನಾಗಿ ಅವಳ ಮುಖದ ಲಕ್ಷಣ ಮತ್ತು ಅವಳ ಹೊಳಪು ಎಲ್ಲವನ್ನು ಒಂಥರ ಏನೋ ಲಕ್ಷ್ಮೀ ಕಳೆ ಏನೋ ಇದೆಯೇನೋ ಅನ್ನೋ ರೀತಿ ಅವಳ ಮುಖದಲ್ಲಿ ಯಾವಾಗಲೂ ತೇಜಸ್ಸು ಕಂಗೊಳಿಸ್ತಾ ಇರುತ್ತೆ. ಆ ಸೀರೆ ಉಟ್ಕೊಂಡ ತಕ್ಷಣ ನಿಜ ದಂತದ ಬೊಂಬೆ ಥರ ಕಾಣಿಸ್ತಾ ಇರ್ತಾಳೆ. ಶ್ರುತಿಗೆ ಮೊದಲೇ ಸೀರೆ ಅಂದರೆ ತುಂಬ ಇಷ್ಟ ಅಲ್ವಾ, ತುಂಬ ಸೀರೆಗಳನ್ನ ನೋಡ್ತಾ ಇರ್ತಾಳೆ. ಆವಾಗ ಸುಲೋಚನ ಸೂಪರಾಗಿದೆ ಈ ಸೀರೆ ಅಂತೂ, ಇದನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಆಗ ಶ್ರುತಿ ಬಿಲ್ ನೋಡ್ತಾಳೆ. ಬಿಲ್ ನೋಡಿದ್ರೆ 1.5 ಲಕ್ಷ ಇರುತ್ತೆ ಅದಕ್ಕೆ ಸೀರೆಗೆ. ಶ್ರುತಿ ಇಲ್ಲಮ್ಮ ಈ ಸೀರೆ ಎಲ್ಲ ಬೇಡ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಎಲ್ಲ ನಾನು ಉಟ್ಕೊಳ್ಳಲ್ಲ, ನನಗೆ ಸಿಂಪಲ್ ಆಗಿ ಒಂದು 2,000-3,000 ರೂಪಾಯಿನ ಸೀರೆ ಆದರೆ ಸಾಕಮ್ಮ, ಇಷ್ಟೊಂದೆಲ್ಲ ಹೆವಿ ಕಾಸ್ಟ್ಲಿ ಸೀರೆ ಬೇಡಮ್ಮ ನನಗೆ. ನವನೀತ್ ಯಾಕ್ರಿ ಇಷ್ಟೊಂದು ಸಂಕೋಚ ಪಟ್ಕೋತೀರಾ, ಭಾವ ಅಂತಂದಮೇಲೆ ನಾದನಿಗೆ ಇಷ್ಟು ಕೊಡಿಸಿಲ್ಲ ಅಂತಂದರೆ ಹೇಗೆ, ತಗೊಳ್ಳಿ ಪರವಾಗಿಲ್ಲ. ಸುಲೋಚನ ಯಾಕಮ್ಮ ಇಷ್ಟೊಂದು ಹಿಂದು ಮುಂದೆ ನೋಡ್ತೀಯಾ, ನಮ್ಮನೆ ಮಗಳಿದ್ದಂಗಲ್ವ ನೀನು ಕೂಡ, ನಿಮ್ಮ ಅಕ್ಕ ನಮ್ಮನೆ ಸೊಸೆ ಆಗ್ತಾ ಇದ್ದಾಳೆ ಅಂತಂತಂದರೆ ನೀನು ನಮ್ಮನೆ ಮಗಳಿದ್ದಂಗೆ, ತಗೋ ಪರವಾಗಿಲ್ಲ, ನನಗೆ ತಾನೇ ಯಾರಿದ್ದಾರೆ ಹೆಣ್ಮಕ್ಳು ಅಂತ, ನೀವೇ ನನ್ನ ಹೆಣ್ಮಕ್ಳು, ಗಂಡು ಮಗ ನವನೀತ್ ಇದ್ದಾನೆ, ನೀವು ನನ್ನ ಹೆಣ್ಮಕ್ಳು ಸೊಸೆ ನಿಮ್ಮ ಅಕ್ಕ ಹೀಗೆ ಅಲ್ವಾ, ಅದಕ್ಕೋಸ್ಕರ ಕೊಡಿಸ್ತಾ ಇದ್ದೀನಿ, ತಗೋ ಪರವಾಗಿಲ್ಲ, ಯಾಕೆ ಚಿಂತೆ ಮಾಡ್ತೀಯ. ಶ್ರುತಿ ಮನಸ್ಸು ಆದರೂ ಒಪ್ಪದೆ, ಬೇಡ ಭಾವ ಈ ಸೀರೆ, ಅಮ್ಮ ಬೇಡಮ್ಮ ಈ ಸೀರೆ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಎಲ್ಲ ನಾನು ತೊಗೊಳ್ಳೋಲ್ಲ, ನಮಗೇನಿದ್ರು ನಮ್ಮ ಇದಕ್ಕೆ ತಕ್ಕಂತೆ ನಾವು ಉಟ್ಕೊಳ್ಬೇಕಲ್ವಾ, ಏನೋ ಸಿಕ್ಕಿದೆ ಐಶ್ವರ್ಯ ಅಂತ ಅನುಭವಿಸೋದಕ್ಕಿಂತ ಇರೋದಲ್ಲೇ ಖುಷಿ ಪಡಬೇಕಲ್ವಾ, ಹಾಗಾಗಿ ನಮ್ಮ ಇರೋತನವನ್ನು ಯಾವತ್ತೂ ಮರಿಬಾರ್ದಲ್ವಮ್ಮ ಅಂತ ಹೇಳ್ತಾಳೆ. ಆಗ ಸುಲೋಚನ ನಿಂಗೇನು ಪದೇ ಪದೇ ಕೊಡಿಸ್ತಾ ಇದ್ವಾ, ಏನಿಲ್ಲ ನಮ್ಮ ಹತ್ರ ಇರೋದಕ್ಕಲ್ವ ಕೊಡಿಸ್ತಾ ಇರೋದು, ಇಲ್ಲ ಅಂತಂದಿದ್ರೆ ಇಷ್ಟೊಂದು ಯಾಕೆ ಸೀರೆ ಕೊಡಿಸ್ತಾ ಇದ್ದೋ, ನಿನಗೆ ಇನ್ನೂ ಒಂದಷ್ಟು ಸೀರೆ ಬೇಕಾದರೆ ತಗೋ, ಅದು ಬಿಟ್ಟು ನಿನಗೆ ಯಾವಾಗಲೂ ಸೀರೆ ಉಡ್ತಾ ಇರ್ತೀಯ, ಶಾಲಿನಿಗಿಂತ ಹೆಚ್ಚು ನೀನೇ ಸೀರೆ ಉಡ್ತಾ ಇರ್ತೀಯ, ಉಟ್ಕೋ ನಿನಗೆ ಇದು ತುಂಬ ಚೆನ್ನಾಗಿ ಒಪ್ಪುತ್ತೆ, ಹಾಗೆ ಇನ್ನೂ ಯಾವ್ದಾದ್ರು ಸೀರೆ ಬೇಕಿದ್ರೆ ನಡಿ, ನಿನ್ನ ರೇಂಜಲ್ಲೇ ಕೊಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ, ನಿಂಗೆ ಸೀರೆ ಅಂದರೆ ತುಂಬ ಇಷ್ಟ ಅನ್ನೋದು ನನಗೆ ಗೊತ್ತು. ಶ್ರುತಿ ಏನಿಲ್ಲ ಅಮ್ಮ ಏನು ಬೇಡ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಂದ ಸೀರೆನ ಪರ್ಚೇಸ್ ಮಾಡಿ ಸುಮಾರು 6.5-7 ಲಕ್ಷಕ್ಕೆ ಒಂದು 4-5 ಸೀರೆಗೆ ಅಷ್ಟೊಂದು ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಒಡವೆ ಅಂಗಡಿಗೆ ಹೋಗಿ ಶ್ರುತಿ ಒಡವೆಗಳಿಗೆ ನೋಡ್ತಾ ಇರ್ತಾಳೆ. ಸುಲೋಚನ ನೋಡಮ್ಮ ನಿಮ್ಮ ಅಕ್ಕನಿಗೆ ಯಾವ ಒಡವೆ ಸೆಟ್ ಆಗುತ್ತೆ, ಈ ಸೀರೆಗೆ ಏನಾದರೂ ಒಡವೆ ಸೆಟ್ ಬೇಕಾ, ಯಾವ ಸೀರೆಗಳಿಗೆ ಯಾವ್ಯಾವ ಸೆಟ್ ಬೇಕು ಅಂತ ನೋಡು, ಅಥವಾ ಆರ್ಡರ್ ಕೊಟ್ಟೋಗೋಣ ಬೇಗ ಮಾಡಿಕೊಡಿ ಒಂದು 10 ದಿವಸದಲ್ಲಿ ಅಂತ, ಅಷ್ಟರಲ್ಲಿ ಮದುವೆ ಇರುತ್ತಲ್ಲ ಹೇಗಿದ್ರು ಸಿಗ್ಬೋದೇನೋ ಅಂತ ಹೇಳ್ತಾರೆ. ಆಗ ಶ್ರುತಿ ಇಲ್ಲಮ್ಮ ನನಗೆ ತಾನೇ ಏನು ಗೊತ್ತಾಗುತ್ತೆ, ನಾನು ಇನ್ನೂ ತುಂಬ ಚಿಕ್ಕವಳು, ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀವಾದರೆ ತುಂಬ ಇದ್ರ ಬಗ್ಗೆ ನೋಡಿದ್ದೀರಾ, ಹಾಕ್ಕೊಂಡಿದ್ದೀರಾ, ಹಾಗೆ ತಗೋತಾ ಇರ್ತಾರ, ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ನೀವೇ ನೋಡಿ. ಸುಲೋಚನ ನೋಡೋಣ ಅವನಿಗೆ ಶ್ರುತಿಗೆ ಹೇಳ್ತಾ ಇದ್ರೆ ಕೇಳ್ತಾನೆ ಇಲ್ಲ, ನೀನೇ ಯಾವುದಾದ್ರೂ ಸೆಲೆಕ್ಟ್ ಮಾಡೋ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಏನಾದರೂ ಅಂತ ಹೇಳ್ತಾಳೆ. ಆಗ ನವನೀತ್ ಪ್ರತಿ ಒಂದೊಂದು ಸೀರೆಗೂ ಒಂದೊಂದು ಒಡವೆನ ಸೆಲೆಕ್ಟ್ ಮಾಡಿ ಶ್ರುತಿಗೆ ಮಾತ್ರ 2 ಒಡವೆಗಳನ್ನ ಸೆಲೆಕ್ಟ್ ಮಾಡ್ತಾನೆ. ಅದನ್ನು ಪಕ್ಕಕ್ಕೆ ಸೈಡಿಗಿಟ್ಟು ಹಾಗೆ ಶ್ರುತಿ ನೋಡ್ತಾ ನಿಂತಿರ್ತಾಳೆ. ಅಲ್ಲೇ ಒಂದು ರಿಂಗ್ ಅಂದರೆ ಉಂಗುರ ತುಂಬ ಸೂಪರಾಗಿ ಹಾರ್ಟ್ ಶೇಪಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಒಂದೇ ಒಂದು ಸ್ಟೋನ್ ಹಾಕಿ ಏನೋ ಒಂಥರ ಫಳಫಳ ಅನ್ನೋ ರೀತಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡ್ತಾ ಶ್ರುತಿ ಕೈಯಲ್ಲಿ ಹಿಂಗೆ ಮುಟ್ತಾ ಅವಳ ಕೈಗೆ ಈ ರೀತಿ ಆಗುತ್ತೇನೋ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಇದನ್ನು ಅಬ್ಸರ್ವ್ ಮಾಡಿದೆ ಅಂತ ನವನೀತ್ ಶ್ರುತಿಗೆ ಎಲ್ಲೋ ಆ ಉಂಗುರ ತುಂಬ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡು ಅಮ್ಮನ್ನ ತೋರಿಸ್ತಾರೆ. ನೋಡಮ್ಮ ಶ್ರುತಿಯವರಿಗೆ ಅದು ಉಂಗುರ ತುಂಬ ಇಷ್ಟ ಆಗಿರ್ಬೋದು, ಬಟ್ ಆದರೆ ಸಂಕೋಚದಿಂದ ಏನನ್ನೂ ತಗೊಳ್ತಾ ಇಲ್ಲ ಅವರು. ನೋಡು ಅವ್ರನ್ನ ಕೇಳಿಬಿಟ್ಟು ಕೊಡ್ಸೋಣ ನಾವೇನೆ. ಸುಲೋಚನ ಅದಕ್ಕೇನಂತೆ ಕೊಡಿಸಿದ್ರೆ ಆಯಿತು ಬಿಡೋ, ಯಾಕೆ ತಲೆ ಕೆಡ್ಸ್ಕೊಳ್ತೀಯ, ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಪ್ಯಾಕ್ ಮಾಡಿ ಅವಳಿಗೆ ಸರ್ಪ್ರೈಸ್ ಆಗಿ ಕೊಡೋಣ, ಅದನ್ನು ಓನರಿಗೆ ಹೇಳು ಅಂತ ಹೇಳ್ತಾರೆ. ಆಗ ನವನೀತ್ ಸರಿ ಎಂದು ಮುಂದೆ ಹೋಗಿ ಏನು ಶ್ರುತಿಯವರೇ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ವಿಚಾರಿಸ್ತಾನೆ. ಏನಿಲ್ಲ ಭಾವ, ಹಾಗೆ ಸುಮ್ಮನೆ ಬಂದಿದ್ನಲ್ಲ, ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಶೋರೂಮಿಗೆ ಬಂದಿದ್ದು, ಹಾಗೆ ಈ ಒಡವೆಗಳನ್ನೆಲ್ಲ ನೋಡ್ತಾ ಇದ್ದೆ, ಇದೆಲ್ಲ ನಮಗೆ ತುಂಬ ವಸ್ತು ಅನಿಸುತ್ತೆ, ಮೊದಲೆಲ್ಲ ನಾವು ಈ ರೀತಿ ಎಲ್ಲ ನೋಡ್ತಾ ಇರಲಿಲ್ಲ. ಅಪ್ಪ ಆಚಾರ್ಯ ಅಂಗಡಿ ಹತ್ರ ಕರ್ಕೊಂಡೋಗಿ ಅಲ್ಲಿ ಆರ್ಡರ್ ಕೊಟ್ಟು ಅಥವಾ ಕೆಲವೊಂದು ರೆಡಿಮೇಡ್ ರಿಂಗ್ಸ್ಗಳನ್ನ ಮಾತ್ರ ನೋಡ್ತಾ ಇತ್ತು. ಈ ರೀತಿ ಈ ಬಣ್ಣದ ರೀತಿ ಹೊಳೆಯೋ ಸ್ಟೋನ್ಸ್ಗಳೆಲ್ಲ ನಮ್ಮ ಕಡೆ ಎಲ್ಲ ಸಿಗಲ್ಲ, ಹಾಗಾಗಿ ಸುಮ್ಮನೆ ನೋಡ್ತಾ ಇದ್ದೆ ಭಾವ, ಏನಿದು ಅಂತ ಕೇಳ್ತಾಳೆ. ಆಗ ಅಲ್ಲೇ ನಿಂತಿದ್ದಂತಹ ಅಂಗಡಿಯ ಕೆಲಸದವನು, ಚಿನ್ನದಂಗಡಿ ಕೆಲಸದವನು, ಇದು
ಡೈಮಂಡ್ ರಿಂಗ್ ಮೇಡಮ್ ಇದು. ಇದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ಹಾಗೆ ಅದೃಷ್ಟ ಕೂಡ ಬರುತ್ತೆ. ಈ ರಿಂಗ್ ಕಾಸ್ಟ್ಲಿ ಸ್ವಲ್ಪ ಅಷ್ಟೇ. ತೊಗೊಳ್ಳಿ, ನೀವೇನು ತೊಗೊಳ್ತಾರೆ, ಇವ್ರು ಯಾವಾಗಲೂ ನಮಗೆ ಯಾವಾಗಲೂ ಬರ್ತಾ ಇರ್ತಾರೆ, ನವನೀತ್ ಸರ್ ತೊಗೊಳ್ಳಿ ನಿಮ್ಮ ಹುಡುಗಿಗಲ್ವಾ ಅಂತ ಹೇಳ್ತಾನೆ. ಆಗ ನವನಿಗೆ ತಪ್ಪಾಗಿ ತಿಳ್ಕೊಬೇಡಿ, ಇವರು ನಮ್ಮ ಹುಡುಗಿ ಅಲ್ಲ, ನಮ್ಮ ಹುಡುಗಿಯ ತಂಗಿ ಅಂತ ಸಡನ್ನಾಗಿ ಹೇಳ್ತಾನೆ. ಶ್ರುತಿ ಸ್ವಲ್ಪ ಸಂಕೋಚಪಟ್ಟು ನವನೀತ್ನಿಂದ ದೂರ ಸರಿದು ಬಂದು ಸುಲೋಚನಾ ಹತ್ತಿರ ನಿಲ್ಲುತ್ತಾಳೆ. ಯಾವಾಗ ಅಂಗಡಿಯವನು ಆ ರೀತಿ ಅಂದಾಗ ಶ್ರುತಿಯ ಮನಸ್ಸಲ್ಲಿ ತಳಮಳ ಮೂಡಿಸಿ, ಏನು ಈ ರೀತಿ ಮಾತಾಡ್ಬಿಟ್ರು, ನಾನು ಯಾಕೆ ಭಾವನ ಪಕ್ಕ ಹೋಗಿ ನಿಂತೆ, ಇನ್ಯಾವತ್ತೂ ಭಾವನ ಜೊತೆ ಹೋಗೋದೇ ಬೇಡ ಅಲ್ವಾ, ನೋಡಿದವರು ಏನು ಅಂದ್ಕೊಳ್ತಾರೋ, ಹೀಗೆ ಅಂದ್ಕೊಳ್ತಾರೋ ಏನೋ, ನಾನು ಭಾವನ ಜೊತೆ ಬಂದಿದ್ದೇ ತಪ್ಪಾಯ್ತೇನೋ ಅಂತ ಅವಳ ಮನಸ್ಸಲ್ಲಿ ಸಾವಿರಾರು ಯೋಚನೆಗಳು ಅವಳ ತಲೆಯನ್ನು ತುಂಬ್ತಾವೆ. ಅದನ್ನು ಯೋಚನೆ ಮಾಡ್ತಾ ಸುಲೋಚನಾ ಪಕ್ಕ ಬಂದು ನಿಂತ್ಕೋತಾಳೆ. ಹಾಗೆ ಎಲ್ಲದಕ್ಕೂ ಸೀರೆಗೆ ಸೆಲೆಕ್ಟ್ ಮಾಡಿದ್ದ ನವನೀತ್ ಹಾಗೆ ಶ್ರುತಿ ಸೀರೆಗೂ ಕೂಡ, ಅಮ್ಮ ಇದನ್ನು ಶ್ರುತಿಯವರಿಗೆ ತಗೊಂಡಿದ್ದೀನಿ ಅಂತ ಹೇಳಿ ತಗೊಂಡು ಆ ರಿಂಗ್ನ ಸರ್ಪ್ರೈಸಾಗಿ ಶ್ರುತಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಪ್ಯಾಕ್ ಮಾಡಿಸಿ ಅಲ್ಲಿಂದ ಹೊರಟು ಅಲ್ಲೇ ಇದ್ದ ಒಂದು ರೆಸಾರ್ಟ್ಗೆ ನವನೀತು ಕರ್ಕೊಂಡು ಹೋಗ್ತಾನೆ. ಹೇಗಿದ್ರೂ ಲೇಟ್ ಆಗಿದೆ ಅಮ್ಮ, ಮನೇಲಿ ಹೋಗಿ ಅಡುಗೆ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ, ಮತ್ತೆ ಊಟ ಮಾಡಿ ಮಲಗುವಷ್ಟರಲ್ಲಿ ಇನ್ನೂ ಮಧ್ಯರಾತ್ರಿನೇ ಆಗುತ್ತೆ, ಇಲ್ಲೇ ರೆಸಾರ್ಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ. ಶ್ರುತಿಯವರು ಕೂಡ ಯಾವಾಗಲೂ ಮನೇಲೇ ಊಟ ಮಾಡ್ತಾ ಇರ್ತಾರೆ, ಇವತ್ತು ಅಪರೂಪಕ್ಕೆ ನಮ್ಮ ಸಿಟಿ ವಾತಾವರಣಗಳಲ್ಲಿ ಕೆಲವೊಂದಷ್ಟನ್ನು ತೋರಿಸೋಣ, ನಡಿಯಮ್ಮ ನೀನು ಕೂಡ ಎಂದು ಅಪ್ಪನಿಗೂ ಕಾಲ್ ಮಾಡಿ, ಅಪ್ಪ ನೀವು ಇಲ್ಲಿಗೆ ಬನ್ನಿ ರೆಸಾರ್ಟಿಗೆ ಅಂತ ಹೇಳಿ, ಅಲ್ಲಿ ರೆಸಾರ್ಟ್ ಓನರ್ಗೆ ಮೊದಲೇ ಹೇಳಿದ ಹಾಗೆ ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದ ತಕ್ಷಣ ನವನೀತ್ ಅಪ್ಪ ಅಮ್ಮ ಆ ಕಡೆ ಈ ಕಡೆ ಬಲೂನ್ಸ್ಗಳು ಮತ್ತು ಪಟಾಕಿಗಳನ್ನು ಸಿಡಿಸಿ ಆಕಾಶದಲ್ಲಿ ನಾರಾಯಣಗೌಡರು ಸುಲೋಚನಾ ಅಂತ ಹಾರ್ಟ್ ಶೇಪಲ್ಲಿ ಬರ್ಸಿರ್ತಾನೆ ನವನೀತ್. ಏನು ವಿಶೇಷನೋ ಈ ರೀತಿ ಎಲ್ಲ ಡೆಕೋರೇಷನ್ಸ್ ಮಾಡಿಸಿದ್ಯಾ ಅಂತ ಕೇಳಿದ್ರೆ ನಾರಾಯಣಗೌಡರು, ಅಪ್ಪ ನೀವು ಮರ್ತಿದ್ದೀರಾ, ಆದರೆ ನಾನು ಮರ್ತಿಲ್ಲ, ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಆದ ದಿವಸ ಅಮ್ಮ ಎಷ್ಟೊಂದು ಕೊರಗ್ತಾ ಇದ್ಲು ಏನೋ, ಅಮ್ಮನೂ ಮರ್ತಿದ್ದಾಳೆ ಈ ಸರಿ, ಹಾಗಾಗಿ ಅವಳಿಗೂ ಕೂಡ ನೆನಪಿಲ್ಲ ನೋಡಿ, ನಿಮಗೋಸ್ಕರನೇ ಇಷ್ಟೆಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಕೂಡ ಅರೇಂಜ್ ಮಾಡಿದ್ದೀನಿ. ಹಾಗೆ ಅಮ್ಮನಿಗೂ ಕೂಡ ತುಂಬ ಮುದ್ದಾದಂಥ ಒಂದು ಸೀರೆ ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಹಾಗೆ ಸೆಲೆಕ್ಟ್ ಮಾಡಿ, ಅಪ್ಪನಿಗೆ ಪಂಚೆ ಶರ್ಟ್ನ ಸೆಲೆಕ್ಟ್ ಮಾಡಿ